ಹಲೋ ಫ್ರೆಂಡ್ಸ್, ಇವತ್ತು ದಿ ಮೀಡಿಯಲ್ ಚಾನಲ್ ಮುಖಾಂತರ ಪರಿಚಯ ಮಾಡಿಸಿಕೊಳ್ಳುತ್ತಿರುವುದು ಒಬ್ಬ ರಾಮ ಎಂಬ ಪ್ರೊಫೈಲ್ ಆಗಿದೆ. ಓಕೆ, ಬನ್ನಿ ಇವರ ಪೂರ್ತಿ ಡೀಟೇಲ್ಸನ್ನು ನೋಡೋಣ. ಫ್ರೆಂಡ್ಸ್, ಇವರ ಹೆಸರು ರಮ ಅಂತ. ವಯಸ್ಸು 40 ವರ್ಷ. ಹಳ್ಳಿ ಮೂಲದವಳು. ಈಗ ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ದಾಳೆ. ವಿದ್ಯಾಭ್ಯಾಸ BEd ಮುಗಿಸಿ ಶಾಲಾ ಶಿಕ್ಷಕಿಯಾಗಿ 12 ವರ್ಷ ಕೆಲಸ ಮಾಡಿದ್ದಾಳೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಇವರ ವೈವಾಹಿಕ ಸ್ಥಿತಿಯನ್ನು ನೋಡಿದ್ರೆ ವಿಚ್ಛೇದನ, ಮಗು ಹೊಂದಿದೆ, ಆದರೆ ಸಪರೇಟ್ ಆಗಿದ್ದೇವೆ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ವೈವಾಹಿಕ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ 25ನೇ ವಯಸ್ಸಿನಲ್ಲಿ ಕುಟುಂಬದ ಒತ್ತಡದಿಂದ ಮದುವೆಯಾದರಂತೆ. ಮೊದಲು ಎಲ್ಲ ಚೆನ್ನಾಗಿತ್ತಂತೆ, ಆದರೆ 3 ವರ್ಷ ಕಳೆದ ಮೇಲೆ ಪತಿಯ ಅಹಂಕಾರ, ಕುಡಿತ ಮತ್ತು ಪೀಡೆ ಆರಂಭವಾಯಿತಂತೆ. ಅವರು ಒಮ್ಮೆನೂ ಬದಲಾಗಿಸುತ್ತಿಲ್ಲ ಅನ್ನೋ ಆಶೆಯಲ್ಲಿ ವರ್ಷಗಳಾದರೂ ತಾಳ್ಮೆಯಿಂದ ಇದ್ದರು. ಆದರೆ ದಿನದಿಂದ ದಿನಕ್ಕೆ ಆರೋಗ್ಯ, ಆತ್ಮವಿಶ್ವಾಸ ಎಲ್ಲ ಕುಸಿದು ಮಗುವಿನ ಭವಿಷ್ಯಕ್ಕಾಗಿ ವಿಚ್ಛೇದನ ಮಾಡಿಕೊಂಡೆ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಇವರು ಅನುಭವಿಸಿದಂತಹ ನೋವುಗಳನ್ನು ನೋಡೋದಾದ್ರೆ ಬಿಟ್ಟ ಹಳ್ಳಿಯಲ್ಲಿ ಮಾತುಗಳು, ಅವಳು ಮನೆ ಬಿಟ್ಟು ಬಂದವಳು, ಹಾಗೆ ಬದುಕು ಮತ್ತೆ ಕಟ್ಟೋಕೆ ಮುಗ್ಗರಿಸುವಂತಹ ಧೈರ್ಯ ಬೇಕಾಗಿದೆ ಎಂದು ಕೇಳಿಕೊಂಡಿದ್ದಾರೆ. ಶಾಲೆಯಲ್ಲಿ ಕೆಲಸವನ್ನು ಮಾಡುತ್ತಾರೆ, ಆದರೆ ಮನೆಯೊಳಗಿನ ಮೌನಗಳು ಇವರನ್ನು ಕೊಂದು ಹಾಕುತ್ತಿದೆ. ಹಾಗೆ ಇವರ ಮಗುವಿಗೆ ತಾಯಿಯಾಗಿ ಕೂಡ ಇದ್ದಾರೆ, ಆದರೆ ತಾನು ಕಂಪನಿ ಇಲ್ಲದವಳಾಗಿ ಒಬ್ಬಂಟಿಯಾಗಿ ಇದ್ದಾಳೆ. ಹಾಗೆ ಆ ನಗೆಯ ಹಿಂದಿನ ನೋವು ಯಾರಿಗೂ ಕೂಡ ಗೊತ್ತಿಲ್ಲ ಎಂದು ಕೂಡ ತಿಳಿಸಿದ್ದಾರೆ. ಹಾಗೆ ಇವರ ಮನದ ಭಾವನೆಯನ್ನು ನೋಡೋದಾದ್ರೆ ಪ್ರೀತಿ ಅನ್ನೋದು ಶುಭ್ರ ಶಾಂತ ಅಲ್ಲ. ಒಬ್ಬರು ಸ್ಪಷ್ಟವಾಗಿ ಹೇಳಿದರೆ ಸಾಕು. ಅಮ್ಮ ಅನ್ನೋ ಶಬ್ದ ಮಗನಿಂದ ಕೇಳೋದೇ ಹೌದು, ಆದರೆ ನೀನು ಹೇಗಿದ್ದೀಯಾ ಅನ್ನೋ ಪ್ರಶ್ನೆಗೆ ಉತ್ತರಿಸುವವನು ಕಂಪನಿಯನ್ ಬೇಕು ಎಂದು ಕೇಳಿಕೊಂಡಿದ್ದಾರೆ. ಮದುವೆ ಇಲ್ಲದಿದ್ದರೂ ಸರಿ, ಸ್ನೇಹ, ನಂಬಿಕೆ, ಒಪ್ಪಿಗೆಯ ಸಂಬಂಧ ಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ಕಟ್ಟಿತನವಲ್ಲ, ಬಾಳಿಗೆ ಬೆನ್ನೆಲುಬನ್ನು ನೀಡುವವನು ಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಅವಳಿಗೆ ಬೇಕಾದಂತಹ ಲೈಫ್ ಪಾರ್ಟ್ನರ್ ಈ ರೀತಿ ಇರಬೇಕು ಎಂದು ಹೇಳಿಕೊಂಡಿದ್ದಾರೆ. ವಯಸ್ಸು ಹೆಚ್ಚಿದ್ರೂ ಪರವಾಗಿಲ್ಲ, ಒಬ್ಬನು ಇದ್ದರೆ ಸಾಕು. ಇವಳ ದಿನಕ್ಕೆ ಕಂಪನಿಯನ್ನಾಗಿ ಮಗುವನ್ನು ತನ್ನ ಮಗುವನಂತೆ ನೋಡಿಕೊಳ್ಳಬಲ್ಲವನು ಆಗಿರಬೇಕಂತೆ. ನಿಜವಾದ ಸ್ನೇಹದಿಂದ ಪ್ರೀತಿಗೆ, ಬಾಳಿಗೆ ಆರಂಭ ನೀಡಬಲ್ಲವನು ಆಗಿರಬೇಕಂತೆ. ಹಾಗೆ ಈ ಜೀವನ ಇನ್ನೊಂದು ಅವಕಾಶ ನೀಡಿದರೆ ಅದನ್ನು ಜವಾಬ್ದಾರಿಯಿಂದ ಜೀವಿಸುವವನು ನಾನಾಗಿರುತ್ತೇನೆ ಎಂದು ತಿಳಿಸಿದ್ದಾರೆ. ಹಾಗೆ ಇವರ ಸವಿನಯ ಮಾತುಗಳನ್ನು ನೋಡೋದಾದ್ರೆ ನಗುತ್ತೀನಿ, ಆದರೆ ಕಂಪನಿಯನ್ನಿದ್ದರೆ ನಗು ನಿಜವಾಗುತ್ತದೆ. ಹೆಣ್ಣು ಎಷ್ಟು ಬಾಳಿದ್ರೂ ಪ್ರೀತಿ ಅವಳೊಳಗಿನ ಪ್ರಕಾಶವೇ ಎಂದು ತಿಳಿಸಿದ್ದಾರೆ. ಹಾಗೆ ಮೂಡಲಿನ ಬೆಳಕಿಗೆ ಕಂಪನಿಯನ್ ಅಂದರೆ ಆತ್ಮ ಸ್ನೇಹ. ನಾನು ಪ್ರೀತಿ ತೀರಿಸಲು ಹೆಣ್ಮಗು, ಹಾಗೆ ನೀನೇನು ಆ ಹಾದಿಯ ಲೈಟ್ ಆಗ್ತೀಯಾ ಎಂದು ಕೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಹಾಗೆ ಅವರ ಗುರಿಗಳನ್ನು ನಾವು ನೋಡೋದಾದ್ರೆ ಮಗುವಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸುವುದು, ಶಿಸ್ತಿನ ಸಂಸ್ಕಾರವನ್ನು ಹೇಳಿಕೊಡುವುದು, ತಾನು ಕಂಪನಿಯ ಜೊತೆಗೆ ಜೀವನದ ಬೇರೊಂದು ಹಾದಿಯನ್ನು ಹಿಡಿಯುವುದು, ಮನಸ್ಸಿನಲ್ಲಿ ಭರವಸೆ, ಪ್ರೀತಿಗೆ ಮರಣವಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಒಬ್ಬನು ನಿಜವಾಗಿಯೇ ಸ್ಪರ್ಶ ಮಾಡಿದರೆ ಜೀವ ಇನ್ನೂ ಹೊಸದಾಗಿ ಅರಳುತ್ತದೆ ಎಂದು ತಿಳಿಸಿದ್ದಾರೆ. ಅಂತಿಮ ಕರೆಗಳಿವು, ಎಮೋಷ್ನಲ್ ಇನ್ವಿಟೇಷನ್ ಕೂಡ ಕೇಳಿಕೊಂಡಿದ್ದಾರೆ. ಹಾಗೆ ನಾನು ನಗುತ್ತಿದ್ದೇನೆ, ಆದರೆ ಕಂಪನಿಯನ್ನಿದ್ದರೆ ನಿಜವಾದ ನಗು ಹೊರಬರುತ್ತದೆ. ನಾನು ಯಾರೋ ಹೆಣ್ಣು ಅಲ್ಲ, ಕಂಪನಿಯನ್ಗಾಗಿ ಕಾಯುತ್ತಿರುವ ನಿಷ್ಠೆಯ ಜೀವ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೂಡ ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.